ರೈತ್ರೆ ಯಾವುದೇ ಇನ್ವೆಸ್ಟ್ಮೆಂಟ್ ಇಲ್ಲದೆ ಕೋಳಿ ಸಾಕಾಣಿಕೆಯನ್ನ ಮಾಡ್ಬೇಕಾ ಆ ಟ್ರಿಕ್ಸ್ ನ ಇವ್ರು ಕೊಡ್ತಾರೆ. ಸೊ ಅಣ್ಣ, ಈಗ ಇನ್ವೆಸ್ಟ್ಮೆಂಟ್ ಇಲ್ಲದೆ ನಾವ್ ಈ ರೀತಿ ಹೆಂಗ್ ಶೆಡ್ ನ ಪ್ರಿಪೇರ್ ಮಾಡ್ಕೊಳ್ಬಹುದು? ಮೇಡಮ್ ಅವರೇ, ಕಮ್ಮಿ ಬಂಡವಾಳದಲ್ಲಿ ಹಾ. ಕಡಿಮೆ ಕೊಳಿತಾ ಬರೋದು 2-3 ತಗೊಂಡು ಕಮ್ಮಿ ದುಡ್ಡಿನಲ್ಲಿ ಹಾ. ಅದನ್ನೇ ಹೆಚ್ಚಿಸ್ಕೊಂಡು ಸಾಕೊಂಡು ಇಂಪ್ರೂವ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ನಾನು 3 ಕೋಳಿ ತಿಂದಿದ್ದು, ಓಕೆ ಹೀಗೆ 3 ಕೋಳಿ ಇದ್ದವು, ಇವಾಗ 500 ಆಗಿದೆ. ನಾವೇ ಸ್ವಂತ ಜೋಳ ಬೆಳಿತೀವಿ, ಓಕೆ ರಾಗಿ ಬೆಳಿತೀವಿ, ಹಾಕ್ಕೊಂಡು ಕಡಿಮೆ ಬಂಡವಾಳದಲ್ಲಿ ಕೋಳಿ ಸಾಕೊಂಡು ಆರಾಮಾಗಿ ಓಕೆ ಇದು ರೇಕ್ ತಗೊಬಂದು ಹಾ. ನಾವೇ ಮಾಡಿರೋದು ಸ್ವಂತ. ಒಂದ್ ಬಾಕ್ಸ್ಗೆ 1,000 ರೂಪಾಯಿ ಬೀಳ್ತದೆ. ಆಗ ಮರಿಯಾಗಿರ್ತಕ್ಕಂಥ ಪಿಳ್ಳೆಗಳನ್ನ ಆಚೆ ಬಿಡಕ್ಕಾಗಲ್ಲ, ಹಾ ಹೌದು. ಅವು ರೆಕ್ಕೆ ಪುಕ್ಕ ಬಂದಿರಲ್ಲ. ಹಾ. ಈ ಬಾಕ್ಸ್ದಾಗೆ 15 ದಿವಸ. ಸೊ ಎಷ್ಟು ಬಾಕ್ಸ್ ಇದೆ ಈಗ? ಈಗ 6 ಇದೆ. ಸೊ ಯಾವ ತಳಿನ ಸಾಕ್ತಾ ಇದ್ದೀರಾ ಈಗ? ಸೇಲಂ. ಇಲ್ಲಿ ಲೋಕಲ್ ಅಲ್ಲಿ ಯಾರಾದ್ರೂ ಸಾಕಿರೋ ಒಳ್ಳೆ ಜಾತಿ ಕೋಳಿ ಬಿಡಿಸಬೇಕು ಸೇಲಂ. ಇಲ್ಲ ಅಂದ್ರೆ ಶಾಂತಿವಾಗಿ ಅಕ್ಕಿರಂಬರ್ ಶಾಂತಿವಾಗಿ ಒಳ್ಳೆ ಕೋಳಿಗಳು ಬೇಜಾನ್ ಕೋಳಿ ತಳಿಗಳು ನಮ್ಗೆ ಆಯ್ಕೆ ಮಾಡ್ಕೊಂಡು ಇಲ್ಲಿ ನಾವು ಸಾಕ್ಬೇಕು. ಓಕೆ. ಸೊ ಎಷ್ಟಕ್ಕೆ ಮಾರಾಟ ಮಾಡ್ತೀರಾ? ಎಷ್ಟು ಕೆಜಿ ಬರಬೇಕು ತೂಗ್ಬೇಕು? ಹೋಗ್ಬೇಕು ಅಂದ್ರೆ ಅದೇನು ಇಷ್ಟೇ ಕೆಜಿ ಅಂತ ಏನಿಲ್ಲ. 2 ಕೆಜಿ ಬಂದ್ರು ಮಾರ್ಕೋಬಹುದು, 3 ಕೆಜಿ ಬರ್ತವೆ, 4 ಕೆಜಿ ಬರ್ತವೆ. ಅವ ನೋಡ್ಕೊಂಡು ಕೋಳಿ ಜಾಸ್ತಿ ಆದಂಗೆ ಮಟನ್ ಪರ್ಪಸ್ ಮಾರ್ಕೋಬಹುದು. ಸೊ ಈ ವಿದೌಟ್ ಇನ್ವೆಸ್ಟ್ಮೆಂಟ್ ಅಥವಾ ಕಮ್ಮಿ ಬಂಡವಾಳದಲ್ಲಿ ಕೋಳಿ ಸಾಕಾಣಿಕೆಯನ್ನ ಮಾಡಬಹುದು ಅನ್ನೋ ಐಡಿಯಾ ಸೂಪರ್ ಆಗಿದೆ. ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಮೇಡಮ್. ಕೃಷಿಗೆ ಸಂಬಂಧಪಟ್ಟಂತ ಇನ್ನಷ್ಟು ಮಾಹಿತಿಗಾಗಿ ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಬೇಕು ಅಂತಂದ್ರೆ ಇನ್ಸ್ಟಾಗ್ರಾಮ್ ನಲ್ಲಿ ಬಯೋ ಲಿಂಕ್ ಇದೆ, ಅದನ್ನ ಕ್ಲಿಕ್ ಮಾಡಿ.